ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಆಗಸ್ಟ್ 19, 2020 ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಈ ಆರ್ಟಿಕಲ್ನಲ್ಲಿ ನಾವು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಒಂದು PM ಕೇರ್ಸ್ ರಿಲೇಟೆಡ್ ತೀರ್ಪಿನ ಬಗ್ಗೆ ಮಾತಾಡಲಿದ್ದೇವೆ. ಸೊ ಇಲ್ಲಿ ಯಾವುದೇ PM ಕೇರ್ಸ್ ಫಂಡಿಗೆ ಆಡಿಟಿನ ಅವಶ್ಯಕತೆ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು. ಸೊ ಮೊದಲನೇದಾಗಿ ಹಿಂದೆ ಆರ್ಟಿಕಲಲ್ಲೂ ನಾವು ನೋಡಿದ್ವಿ PM ಕೇರ್ಸ್ ಮತ್ತು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡಿನ ಬಗ್ಗೆ ವ್ಯತ್ಯಾಸಗಳ ಬಗ್ಗೆ. ಆದರೂ ಅದ್ರ ಬಗ್ಗೆ ಇನ್ನೊಂದ್ಸರಿ ನೋಡೋಣ. ಸೊ ಇದೊಂದು ಚಾರಿಟಬಲ್ ಟ್ರಸ್ಟ್ ಆಗಿ 2020ರಲ್ಲಿ PM ಮೋದಿ ಅವರು ಚೇರ್ಮನ್ ಆಗಿರುತ್ತಾರೆ. ಹಾಗೆ PM ಕೇರ್ಸ್ ನಾ ಹೇಳಿದೆ, ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ಸ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್, ಇದ್ರ ಫುಲ್ ಫಾರ್ಮು. ಸೊ ಇದು ನಮಗೆ ಪ್ರಿಲಿಮ್ಸ್ KS ಅಲ್ಲೂ ನಮಗೆ ಡೈರೆಕ್ಟ್ ಕ್ವಶನ್ ಬರಬಹುದು. ಸೊ ಇದರಲ್ಲಿ ಮೆಂಬರ್ಸ್ ಡಿಫೆನ್ಸ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮತ್ತು ಫೈನಾನ್ಸ್ ಮಿನಿಸ್ಟರ್ಸ್ ಆಗಿರ್ತಾರೆ. ಮತ್ತು ಸೈನ್ಸ್, ಹೆಲ್ತ್, ಲಾ, ಪಬ್ಲಿಕ್ ವರ್ಕ್ ಈ ಬೇರೆ ಬೇರೆ ಕ್ಷೇತ್ರಗಳಿಂದ ಉನ್ನತ ವ್ಯಕ್ತಿಗಳನ್ನು ಸಹ ಇಲ್ಲಿ ನಾಮಿನೇಟ್ ಮಾಡಲಾಗುತ್ತದೆ. ಹಾಗೂ PM ಕೇರ್ ಟ್ರಸ್ಟಲ್ಲಿ ತಗೊಳ್ಳುವಂತಹ ಡಿಸಿಷನ್ಸು ಮತ್ತು ಅಲೋಕೇಶನ್ಸು ಮತ್ತು ಯಾರಿಗೆ ಇದು ಅಲೋಕೇಶನ್ ಸೆಲೆಕ್ಟಿಂಗ್ ಬೆನಿಫಿಷರೀಸ್ ಆಗಿರಬಹುದು, ಇದು ಮಿನಿಸ್ಟರ್ಸು ಮತ್ತು ನಾಮಿನೇಟೆಡ್ ಮೆಂಬರ್ಸು ಇದರ ಬಗ್ಗೆ ತೀರ್ಪನ್ನು ತಗೊಂತಾರೆ. ಮತ್ತು ಈ PM ಕೇರ್ ಫಂಡಿಗೆ ಮಾಡಿದಂತಹ ಡೊನೇಷನ್ಸ್ ಏನು ಮಾಡ್ತಾರೋ ಇಂಡಿವಿಜುವಲ್ಸ್ ವ್ಯಕ್ತಿಗಳು, ಅವು ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗಿರ್ತವೆ. ಮತ್ತು ಇದಕ್ಕೆ ಬರುವಂತಹ ಡೊನೇಷನ್ಸ್ ಕಂಪನೀಸ್ಗಳಿಂದ CSR ಫಂಡ್ ಅಲ್ಲೂ ಸಹ ಕನ್ಸಿಡರೇಷನ್ ಮಾಡಲಾಗುವುದು. ಸೊ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಇವು CSR ಅಡಿಯಲ್ಲಿ ಕನ್ಸಿಡರ್ ಮಾಡಲಾಗುವುದು. ಮತ್ತು ಮೋದಿ ಗವರ್ಮೆಂಟಿಂದ ಇದು ಯಾರು ಆಡಿಟ್ ಮಾಡ್ತಾರೆ ಫೈನಾನ್ಷಿಯಲ್ ಅಕೌಂಟ್ಸನ್ನು ಅನ್ನೋದು ಕ್ಲಾರಿಟಿ ಇಲ್ಲದೆ ಇರೋದು ಒಂದು ವಿವಾದಕ್ಕೊಳಗಾಗಿರುವಂಥದ್ದು. ಹಾಗೆ ಅದೇ PNRF ಕಡೆಗೆ ನೋಡಿದಾಗ, ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಕಡೆಗೆ ನೋಡಿದಾಗ, ಇದರ ಉದ್ದೇಶ 1947ರ ಸ್ವತಂತ್ರದ ನಂತರ ಆದಂತಹ ಪಾರ್ಟಿಷನಿನ ನಂತರ ಅಲ್ಲಿಂದ ಈ ಕಡೆಯಿಂದ ಆ ಕಡೆಗೆ ಜನರ ವಲಸೆ ಹೆಚ್ಚಾಗಿದ್ದರಿಂದ ಅವರಿಗೆ ಅನುಕೂಲವಾಗಲು ಮಾಡಿದಂತಹ ಫಂಡ್. ಇದು 1948ರಲ್ಲಿ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಮಾಡಿದಂಥದ್ದು. ಸೊ ಈ 1948ರಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದವರು ಇದಕ್ಕೆ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿರುತ್ತಾರೆ. ಹಾಗೂ 1985ರಲ್ಲಿ ರಾಜೀವ್ ಗಾಂಧಿ ಗೌರ್ಮೆಂಟ್ ಈ PNRFನ್ನು ಪ್ರೈಮ್ ಮಿನಿಸ್ಟರ್ಸ್ ಆಫೀಸಿಗೆ ಕಂಟ್ರೋಲನ್ನು ಕೊಡಲಾಯಿತು. ಹಾಗೆ ಈ 1985ರ ನಂತರ ತಗೊಂಡಂತಹ ಡಿಸಿಷನ್ಸಿಂದ ಇದಕ್ಕೆ ಆದಂತಹ ಅಮೌಂಟ್ ಅಲೋಕೇಶನ್ ಏನಿರುತ್ತದೆಯೋ ಮತ್ತು ಬೆನಿಫಿಷರಿ ಸೆಲೆಕ್ಷನ್ ಏನಿರುತ್ತದೆಯೋ ಇದು ಪ್ರಧಾನಮಂತ್ರಿಗಳ ರೆಕಮೆಂಡೇಷನ್ ಮತ್ತು ಡಿಸ್ಕ್ರಿಷನ್ ಆಗಿರ್ತದೆ. ಅಂದರೆ ಅವರು ಸ್ವಂತ ಇಚ್ಛೆಯಿಂದ ಅದನ್ನು ಡಿಸೈಡ್ ಮಾಡಬಹುದು. ಹಾಗೆ ಈ ಪ್ರಧಾನಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡಿಗೂ ಬರುವಂತಹ ಅಮೌಂಟು ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ ಮತ್ತು ಅದನ್ನು CSR ಫಂಡ್ ಅಂತಲೂ ಕನ್ಸಿಡರ್ ಮಾಡಲಾಗುತ್ತದೆ ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ. ಈ PNRF ಅಕೌಂಟು ಸಹ ಆಡಿಟಿಂಗ್ ಕ್ಯಾಗಿಂದ ಆಗೋದಿಲ್ಲ, ಅದು ಹೊರಗಡೆ ಒಂದು ಥರ್ಡ್ ಪಾರ್ಟಿಯಿಂದ ಇಂಡಿಪೆಂಡೆಂಟ್ ಅಂದರೆ ನ್ಯೂಟ್ರಲ್ ಪಾರ್ಟಿಯಿಂದ ಆಡಿಟ್ ಮಾಡಿಸ್ಕೊಳ್ಳಲಾಗುತ್ತದೆ. ಸೊ ಇಲ್ಲಿ ಉದ್ಭವ ಆಗ್ತಿರುವಂತಹ ಪ್ರಶ್ನೆಯೂ ಇದೆ. ಮೊದಲನೇದು NRF ಇರಬೇಕಾದ್ರೆ PM ಕೇರ್ಸ್ನ ಅವಶ್ಯಕತೆ ಏನಿದೆ ಅನ್ನೋದು ಮೊದಲನೇ ಪ್ರಶ್ನೆ ಆಗಿತ್ತು. ಮತ್ತು ಇದಕ್ಕೆ ಬರುವಂತಹ ಫಂಡ್ಸು ಯಾಕೆ ಜನರ ಮುಂದೆ ತಂದಿಡ್ತಾ ಇಲ್ಲ, ಯಾಕೆ ಅದನ್ನು ಬೇರೆಯವರಿಗೆ ತಿಳಿಸ್ಕೊಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇದು ಒಂದು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಆಗಿರುವಂಥದ್ದು ಮತ್ತು ಇದಕ್ಕೆ ಬರುವಂತಹ ಫಂಡ್ಸ್ ವಾಲಂಟರಿ ಆಗಿರ್ತವೆ. ಸೊ ಈ ಸಂದರ್ಭದಲ್ಲಿ ಈ ಥರ ಇರಬೇಕಾದ್ರೆ ಇದಕ್ಕೆ ಕ್ಯಾಗಿನ ಆಡಿಟ್ ಆಗುವ ಅವಶ್ಯಕತೆ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿ ಇಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಇದರ ಅಡಿಯಲ್ಲಿ ಬದಲಾವಣೆಗಳು ಏನಾದರೂ ಬೇಕಾಗಿದ್ದಲ್ಲಿ ಅಥವಾ ಈಗ ಅವಶ್ಯಕತೆ ಇದೆಯಾ ಅನ್ನೋ ಒಂದು ಪ್ರಶ್ನೆಗೂ ಸಹ ಪಿಟಿಷನ್ ಹಾಕಿದ್ದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಮಾಡೋದು ಯಾವುದೇ ಒಂದು ಡಿಸಾಸ್ಟರ್ ಆಗೋದಕ್ಕಿಂತ ಮುಂಚೆ ಪ್ರಿಪರೇಷನ್ಗೋಸ್ಕರ. ಸೊ ಅದು ಪ್ರಿಪ್ರೇಷನ್ ಅಥವಾ ಡಿಸಾಸ್ಟರ್ ಆದಮೇಲೆ ಅದರಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇರಲ್ಲ, ಯಾಕಂದರೆ ಮುಂಚೆನೇ ಪ್ರಿಪೇರ್ ಆಗೋದಕ್ಕೋಸ್ಕರ ಮಾಡಬೇಕಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಸರ್ಕಾರವೂ ಸಹ COVID-19 ವಿರುದ್ಧವಾಗಿ ಒಂದು ವೆಬ್ಸೈಟನ್ನು, ಅಂದರೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅದಕ್ಕೆ ಬೇಕಾದಂತಹ ವಿಷಯಗಳನ್ನು, ಅದಕ್ಕೆ ಬೇಕಾದಂತಹ ಪ್ರಿಪೇರ್ಡ್ನೆಸ್ಗಳನ್ನು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಎಲ್ಲದನ್ನು ತಿಳಿಸ್ಕೊಡ್ತಾ ಇದೆ ಕಾಲಕಾಲಕ್ಕೆ. ಸೊ ಈಗ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿನಲ್ಲಿ ಯಾವುದೇ ಬದಲಾವಣೆಗಳು ತರುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಸಹ ಇಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪಿನಲ್ಲಿ ತಿಳಿಸ್ತಾ ಇರುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಬಗ್ಗೆನೂ ಮಾತಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆನೂ ಒಂದಿಷ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂಥೇಳಿ 3 ಹಂತಗಳಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಕ್ರಿಯೇಟ್ ಮಾಡಲಾಗುವುದು. ಸೊ ಈ ಇನ್ಸ್ಟಿಟ್ಯೂಷನ್ಸು ಅಲ್ಲಿ ಇರುವಂತಹ
ಡಿಸಾಸ್ಟರ್ ರಿಲೇಟೆಡ್ ಇಶ್ಯೂಸ್ಗಳ ಬಗ್ಗೆ ಮೊದಲೇ ಪ್ರಿಪೇರ್ನೆಸ್ಸನ್ನು ಮಾಡ್ಕೊಳ್ಬೇಕಾಗಿರುತ್ತದೆ. ಮತ್ತು ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್ಗೋಸ್ಕರ ನೋಡಿದಾಗ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಕ್ರಿಯೇಟ್ ಮಾಡಲಾಗುವುದು. ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ 3 ಹಂತಗಳಲ್ಲಿ ಒಂದು ಫಂಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಬೇಕಾದಂತಹ ಆರ್ಥಿಕ ಪ್ರಿಪೇರ್ಡ್ನೆಸ್ಗೋಸ್ಕರ ಅಥವಾ ಆರ್ಥಿಕ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗುವುದು. ಮತ್ತು ನ್ಯಾಷನಲ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂತ ಏನಿರುತ್ತದೆಯೋ ಇದು ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲೂ ಸಹ ಸಮಾನವಾಗಿರುತ್ತದೆ. ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಗ್ರ್ಯಾಂಟ್ ಅಂತ ಹೇಳಿ ಅಂದರೆ ಆ ಜಿಲ್ಲೆಗಳಲ್ಲಿ ಅಥವಾ ಆ ರಾಜ್ಯದಲ್ಲಿ ಬೇಕಾದಂತಹ ಸಿದ್ಧತೆಗಳಿಗೋಸ್ಕರ ಬೇಕಾದಂತಹ ಫಂಡ್ಗಳನ್ನು ಸಹ ಸಪರೇಟಾಗಿ ಇಡಲಾಗುವುದು. ಮತ್ತು ರೆಸ್ಪಾನ್ಸ್ ರಿಸರ್ವ್ ಅಂತ ಹೇಳಿ ಅದನ್ನು ಕ್ರಿಯೇಟ್ ಮಾಡಲಾಗುವುದು. ಇದಕ್ಕೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಂತ ನೋಡಿದಾಗ ಸಿವಿಲ್ ಡಿಫೆನ್ಸ್, ಫೈರ್ ಸರ್ವೀಸಸ್, ಹೋಮ್ ಗಾರ್ಡ್, ಸೊ ಇವೆಲ್ಲ ಇದಕ್ಕೆ ಅನುಕೂಲವಾಗುವಂತೆ ಎಲ್ಲವನ್ನು ಕ್ರಿಯೇಟ್ ಮಾಡಿಕೊಳ್ಳಲಾಗುವುದು ಅನ್ನೋದು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅಡಿಯಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಮುಂದಿನ ಆರ್ಟಿಕಲ್ನಲ್ಲಿ ನೋ ಇಲ್ಲಿಗ್ಯಾಲಿಟಿ ಇನ್ ಗೈಡ್ಲೈನ್ಸ್ ಆನ್ ಸೆಲೆಕ್ಟಿಂಗ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್. ಸೊ ಈ ಆರ್ಟಿಕಲ್ನಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನನ್ನು ಅಪಾಯಿಂಟ್ ಮಾಡೋದರಲ್ಲಿ ತಾರತಮ್ಯ ನಡೆದಿದೆ ಅಥವಾ ಸರಿಯಾಗಿ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದಾಗ ಅದಕ್ಕೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಒಂದು ರಾಜ್ಯದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಚೇರ್ಮನನ್ನು ಅಪಾಯಿಂಟ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಗೈಡ್ಲೈನ್ಸ್ನ ಬಗ್ಗೆ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಗೈಡ್ಲೈನ್ ಏನಪ್ಪ ಅಂತಂದರೆ, ಸರಿಯಾದ ಎಲಿಜಿಬಲ್ ಪರ್ಸನನ್ನು ಆ ಕ್ವಾಲಿಫಿಕೇಷನ್ಸನ್ನು ನೋಡಿಕೊಂಡು ವಾಟರ್ ಆ್ಯಕ್ಟ್ನ ಅಡಿಯಲ್ಲಿ ಅವರಿಗೆ ಅಪಾಯಿಂಟ್ ಮಾಡಬೇಕು. ಆ ವಾಟರ್ ಆ್ಯಕ್ಟ್ನ ಅಡಿಯಲ್ಲಿ ಅಪಾಯಿಂಟ್ ಮಾಡಬೇಕಾಗಬೇಕಾದ್ರೆ ಬೇಕಾಗಿರುವಂಥದ್ದು ಒಂದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ, ಅಂದರೆ ಹುಡುಕಿ ಸೆಲೆಕ್ಟ್ ಮಾಡುವಂತಹ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು. ಈ ಕಮಿಟಿಯಲ್ಲಿ ಚೀಫ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿಗಳು ಹೆಡ್ ಮಾಡ್ತಾರೆ. ಇವ್ರ ಕೆಳಗಡೆ ಮಿನಿಸ್ಟರ್ ಆಫ್ ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಹಾಗೂ ಚೀಫ್ ಸೆಕ್ರೆಟರಿಗಳು ಮೆಂಬರ್ಸ್ ಆಗಿರ್ತಾರೆ. ಸೊ ಈ 3 ಜನ ಸೇರಿ ಇವರನ್ನು ಅಂದರೆ ಚೇರ್ಮನನ್ನು ಅಪಾಯಿಂಟ್ ಮಾಡಬೇಕಾಗಿರುವಂಥವ್ರು. ಇದರಲ್ಲಿ ನಾನ್ ಅಫಿಷಿಯಲ್ ಮೆಂಬರ್ಸು ಇರ್ತಾರೆ, ಅಂದರೆ ಬೇರೆ ಬೇರೆ ಫೀಲ್ಡ್, ಎನ್ವೈರ್ಮೆಂಟು, ವಾಟರು, ಏರ್ ಪೊಲ್ಯೂಷನ್, ಸೊ ಈ ರೀತಿಯ ಬೇರೆ ಬೇರೆ ಮೆಂಬರ್ಸ್ಗಳನ್ನು ನಾಮಿನೇಟ್ ಮಾಡುವ ಅವಕಾಶಗಳು ಸಹ ಇರುತ್ತದೆ. ಸೊ ಹೀಗೆ ಮುಖ್ಯಮಂತ್ರಿಗಳು, ಮಿನಿಸ್ಟರ್ ಆಗಿರುವಂತಹವರು, ಫಾರೆಸ್ಟ್ ಮತ್ತು ಎಕಾಲಜಿ ಮತ್ತು ಚೀಫ್ ಸೆಕ್ರೆಟರಿ, ಇವರು 3 ಜನ ಸೇರಿ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಏನು ಇರುತ್ತದೆಯೋ ಅಂದರೆ ಇವರು ಸೇರಿದಂತಹ ಈ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಅವರನ್ನು ಅಪಾಯಿಂಟ್ ಮಾಡ್ತಾರೆ. ಸೊ ಇಲ್ಲಿ ಪ್ರಶ್ನೆ ಏನು ಹಾಕಿದ್ರು ಅಂದರೆ, ಸರ್ಚು ಒಂದೇ ಕಮಿಟಿ ಮಾಡಬೇಕು, ಸೆಲೆಕ್ಷನು ಒಂದೇ ಕಮಿಟಿ ಮಾಡಬೇಕು ಅಂದರೆ ಸರಿ ಅಲ್ಲ ಅಂತ ಹೇಳಿ PIL ಹಾಕಲಾಗಿತ್ತು. ಬಟ್ ಅದನ್ನು ಖಾರಿಜ್ ಮಾಡಲಾಗಿದೆ. ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಬೇರೆ ಬೇರೆ ಇರಬೇಕು ಅಂತ ಏನೂ ಇಲ್ಲ, ಒಬ್ಬರೇ ಸೆಲೆಕ್ಟ್ ಮಾಡ್ಬೋದು ಅಂತ. ಸೊ ನಮಗೆ ಇಲ್ಲಿ UPSC ಮತ್ತು KPSC ಎಕ್ಸಾಮಿಗೆ ಅತಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಚೇರ್ಮನನ್ನು ಅಪಾಯಿಂಟ್ ಮಾಡಬೇಕು ಅಂದರೆ ಒಂದು ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿಯನ್ನು ರಚನೆ ಮಾಡಬೇಕು. ಆ ಸೆಲೆಕ್ಷನ್ ಕಮಿಟಿಯ ಹೆಡ್ ಆಗಿರುವಂಥವ್ರು ಮುಖ್ಯಮಂತ್ರಿಗಳು, ಅವ್ರ ಕೆಳಗಡೆ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಮತ್ತು ಚೀಫ್ ಸೆಕ್ರೆಟರಿಗಳು ಅದ್ರ ಮೆಂಬರ್ಸ್ ಆಗಿರ್ತಾರೆ. ಸೊ ಈ ವಾಟರ್ ಆ್ಯಕ್ಟ್ ಮತ್ತು ಕ್ವಾಲಿಫಿಕೇಷನ್ಸ್ಗಳ ಬಗ್ಗೆನೂ ಒಂದಿಷ್ಟು ಮಾಹಿತಿಯನ್ನು ಕೊಡಲಾಗಿದೆ. ಜನ ಅಥವಾ ನಾಗರಿಕರು ಚೇರ್ಮನ್ನಿನ ಸೆಲೆಕ್ಷನ್ನಲ್ಲಿ ಪ್ರಸ್ತಾಪವನ್ನು ಹಾಕುವ ಅವಶ್ಯಕತೆ ಇದೆ. ಒಂದು ವೇಳೆ ಯಾವ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಲಾಗಿದೆಯೋ ಅವನು ಕ್ವಾಲಿಫಿಕೇಷನ್ಸ್ಗಳನ್ನು ಮೀಟ್ ಆಗದೇ ಇದ್ದಿದ್ದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಷನ್ಸ್ಗಳನ್ನು ನೋಡೋಣ. ಮೊದಲನೇದಾಗಿ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು ಎನ್ವೈರ್ಮೆಂಟಲ್ ಸೈನ್ಸಲ್ಲಿ, ಅಥವಾ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಥವಾ ಅಲೈಡ್ ಸೈನ್ಸಸ್ ಕೋರ್ಸಸ್ಗಳಲ್ಲಿ ಡಿಗ್ರಿ ಆಗಿರಬೇಕು, ಮಾಸ್ಟರ್ಸ್ ಡಿಗ್ರಿ. ಹಾಗೂ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಮತ್ತು ಅವರ ಏಜು 56 ವರ್ಷಗಳು ದಾಟಿರಬಾರ್ದು. ಸೊ ಈ ಕ್ವಾಲಿಫಿಕೇಷನ್ಸ್ಗಳು ರಾಜ್ಯ ಸರ್ಕಾರ ತಿರಸ್ಕೊಂಡಿರುವಂಥದ್ದು. ಸೊ ಈ ಕ್ವಾಲಿಫಿಕೇಷನ್ಸ್ ಏನಾದರೂ ಮೀಟ್ ಆಗದೆ ಇದ್ದಲ್ಲಿ ಪ್ರಸ್ತಾಪಗಳನ್ನು ಅಥವಾ ಅಬ್ಜೆಕ್ಷನ್ಸ್ಗಳನ್ನು ರೇಸ್ ಮಾಡುವ ಅವಕಾಶಗಳು ಇವೆ ಅಂತ ಹೇಳಿ ಹೈಕೋರ್ಟ್ ಹೇಳ್ತಾ ಇರುವಂಥದ್ದು. ಮತ್ತು ನಾನು ಹೇಳಿದ ಹಾಗೆ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974 ಈ ಅಡಿಯಲ್ಲಿ KPCB ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನನ್ನು ಅಪಾಯಿಂಟ್ ಮಾಡ್ತಾ ಇರುವಂಥದ್ದು. ಸೊ ಈ ಆ್ಯಕ್ಟ್ 1974ರಲ್ಲಿ ವಾಟರನ್ನು ಪ್ರಿಸರ್ವೇಷನ್ ಅಂದರೆ ಒಟ್ಟಾರೆ ವಾಟರ್ನ ಹೋಲ್ಸಲ್ನೆಸ್, ಅದ್ರ ಮೇಂಟೆನೆನ್ಸು, ಅದ್ರ ಕ್ಲೀನ್ಲಿನೆಸ್ಸು, ಅದರದ್ದು ಓವರಾಲ್ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೇಕಾದಂತಹ ಒಂದು ಬೋರ್ಡನ್ನು ಕ್ರಿಯೇಟ್ ಮಾಡಿ ಅವರಿಗೆ ಆ ಪವರ್ಸನ್ನು ಕೊಟ್ಟು
ಆ ಒಂದು ಉದ್ದೇಶನ ಪೂರೈಸೋದಕ್ಕೋಸ್ಕರ ಅವರು ಕೆಲಸ ಮಾಡಬೇಕಾಗಿರುವಂಥದ್ದು. ಸೊ ಈ ಆ್ಯಕ್ಟಿನ ಅಡಿಯಲ್ಲಿ ಆ ಚೇರ್ಮನನ್ನು ಅಪಾಯಿಂಟ್ ಮಾಡಿರುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ UPSC ಮತ್ತು KPSCಯಲ್ಲಿ ನಮಗೆ ಅತಿ ಮುಖ್ಯವಾಗಿರುವಂಥದ್ದು ಏನು ಕಂಡೀಷನ್ಸ್ ಇದೆ ಅಪಾಯಿಂಟ್ ಮಾಡೋದಕ್ಕೋಸ್ಕರ, ಕ್ವಾಲಿಫಿಕೇಷನ್ಸ್ ಏನೇನಿರಬೇಕು ಮತ್ತು ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆ್ಯಕ್ಟ್ 1974 ಅಂದರೆ ಏನು ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು DJ ಹಳ್ಳಿ ಬೆಂಗಳೂರಲ್ಲಿ ನಡೆದಂತಹ ಗಲಭೆಗಳ ಬಗ್ಗೆ ಮಾತಾಡಲಿದ್ದೇವೆ. ಸೊ ಈ ಗಲಭೆಗಳಲ್ಲಿ ಪಾರ್ಟಿಸಿಪೇಟ್ ಆದಂತಹ ವ್ಯಕ್ತಿಗಳ ಮೇಲೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಕೇಸ್ ಹಾಕಲಾಗಿದ್ದು, ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಯೂನಿಟಿ, ಇಂಟಿಗ್ರಿಟಿ ಮತ್ತು ಸೆಕ್ಯೂರಿಟಿ, ಸಾವರ್ನಿಟಿ ಮೇಲೆ ಏನಾದರೂ ಥ್ರೆಟನ್ ಮಾಡಿದ್ದಲ್ಲಿ, ಅವರಿಗೆ ಏನಾದರೂ ಕಾರ್ಯಚಟುವಟಿಕೆ ಮಾಡಿದ್ದಲ್ಲಿ ಅವರಿಗೆ UAPA ಕೆಳಗಡೆ ಬುಕ್ ಮಾಡುವ ಪ್ರಾವಧಾನಗಳನ್ನು ಕೊಡಲಾಗಿದೆ. ಎರಡನೇದು, ಬಾಂಬು, ಡೈನಾಮಿಟು, ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ಸು, ಇನ್ಫ್ಲೇಮೇಬಲ್ ಅಂದರೆ ಬೆಂಕಿ ಹಚ್ಚುವ ಯಾವುದೇ ಒಂದು ಪದಾರ್ಥಗಳನ್ನು ಯೂಸ್ ಮಾಡಿ ಯಾರ ಮರಣಕ್ಕೆ ಅಥವಾ ಯಾರಿಗಾರು ಇಂಜುರಿ ಅಥವಾ ಪ್ರಾಪರ್ಟಿನ ಡಿಸ್ಟ್ರಕ್ಷನ್ ಮಾಡಿದ್ದಲ್ಲಿ ಇವರನ್ನು ಆ್ಯಂಟಿ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ಬುಕ್ ಮಾಡುವ ಪ್ರಾವಧಾನಗಳು ಇವೆ ಅಂತ ಹೇಳಿ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಕೊಟ್ಟಿರುವ ಸ್ಟೇಟ್ಮೆಂಟನ್ನು ಇಲ್ಲಿ ನೋಡಲಿದ್ದೇವೆ. ಸೊ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಇರುವಂತಹ ಈ ಎರಡು ಪ್ರಾವಧಾನಗಳನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮತ್ತು ಈ ಪ್ರಾವಧಾನಗಳನ್ನು ಲೋಕಸಭೆಯಲ್ಲಿ 2019ರಲ್ಲಿ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಪಾಸ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಹೆಚ್ಚಿನ ಪವರ್ಸ್ಗಳನ್ನು ಕೊಟ್ಟಿರುವಂತಹದ್ದು ಪ್ರಾವಿಷನ್ಸ್ ಅರ್ಥ ಇಟ್ಕೊಳ್ಳಬೇಕಾಗಿದೆ. ಸೊ ಮೊದಲನೇದಾಗಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವುದೇ ಟೆರರ್ ಅಟ್ಯಾಕು ಭಾರತೀಯರ ಮೇಲೆ ಮಾಡಿದ್ದಲ್ಲಿ ಅಥವಾ ಭಾರತದ ಸಾಯಿಲ್ ಅಥವಾ ಭಾರತೀಯರ ಮೇಲೆ ಬೇರೆ ರಾಷ್ಟ್ರದಲ್ಲಿ ಮಾಡಿದ್ದರೂ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನು ಎನ್ಕ್ವೈರಿ ಮಾಡುವ ಪ್ರಾವಧಾನಗಳಿರುವಂಥದ್ದು. ಮತ್ತು ಸೈಬರ್ ಕ್ರೈಮ್ಸ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ರಿಲೇಟೆಡ್ ಕೇಸಸ್ಸನ್ನು ಸಹ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡಬಹುದು. ಮತ್ತು ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಏನಿರ್ತಾವೋ ಸೆಷನ್ ಕೋರ್ಟ್ಗಳನ್ನು ಅಥವಾ ಸ್ಪೆಷಲ್ ಕೋರ್ಟ್ಗಳನ್ನು ಇದಕ್ಕೋಸ್ಕರ ಟ್ರಯಲ್ಗೋಸ್ಕರ ಇಡಬೇಕಾಗಿರುವಂಥದ್ದು ಪ್ರಾವಧಾನಗಳನ್ನು ಇಲ್ಲಿ ಮಾಡಲಾಗಿದೆ. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು UAPA ಅಂದರೆ ಏನು ಮತ್ತು ಇದಕ್ಕೆ ಮಾಡಿರುವಂತಹ ಅಮೆಂಡ್ಮೆಂಟ್ಸ್ ಏನು 2019. ಸೊ ಈ ನಾಲೆಜ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇರುವಂತಹ ಏರಿಯಾನ ಎಕೋ ಸೆನ್ಸಿಟಿವ್ ಝೋನ್ ಅಂತ ಅಥವಾ ಎಕೋ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಡಿಕ್ಲೇರ್ ಮಾಡಿರುವಂತಹ ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲನ್ನು ನೋಡಲಿದ್ದೇವೆ. ನಮಗೆ UPSC ಪಾಯಿಂಟ್ ಆಫ್ ವ್ಯೂ ಅಥವಾ KS ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮೊದಲನೇದಾಗಿ ಎಕೋ ಸೆನ್ಸಿಟಿವ್ ಝೋನ್ ಏರಿಯಾ ಅಂತ ಹೇಳಿ ಡಿಕ್ಲೇರ್ ಮಾಡೋದು ಯಾರು, ಅದರ ಮಾಡುವ ಉದ್ದೇಶ ಏನು, ಮತ್ತು ಕರ್ನಾಟಕದಲ್ಲಿ ಮತ್ತೆ ಯಾವ ನ್ಯಾಷನಲ್ ಪಾರ್ಕ್ಗಳು ಎಕೋ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡಿರುವಂಥದ್ದು. ಮೊದಲನೇದಾಗಿ ಎಕೋ ಸೆನ್ಸಿಟಿವ್ ಝೋನ್ ಅಂತಂದರೆ ಒಂದು ನ್ಯಾಷನಲ್ ಪಾರ್ಕ್ನ ಸುತ್ತ ಒಂದು ಬಫರ್ ಝೋನನ್ನು ಕ್ರಿಯೇಟ್ ಮಾಡಲಾಗುವುದು. ಈ ಬಫರ್ ಝೋನಲ್ಲಿ ಯಾವುದೇ ಕಮರ್ಷಿಯಲ್ ಚಟುವಟಿಕೆಗಳು, ಯಾವುದೇ ಇಂಡಸ್ಟ್ರಿಯಲ್ ಚಟುವಟಿಕೆಗಳು, ಯಾವುದೇ ಇಂಡಸ್ಟ್ರೀಸ್ ಹಾಗೂ ಯಾವುದೇ ಡೇಂಜರಸ್ ಗೂಡ್ಸ್ ಮತ್ತು ಹೈಡಲ್ ಪವರ್ ಪ್ಲ್ಯಾಂಟ್ಸ್ ಈ ರೀತಿಯ ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಪ್ರಾವಧಾನ ಇರೋದಿಲ್ಲ. ಸೊ ಇದರ ಮುಖ್ಯ ಉದ್ದೇಶ ಅಲ್ಲಿ ಇರುವಂತಹ ಎಕಾಲಜಿ ಅಥವಾ ಅಲ್ಲಿ ಇರುವಂತಹ
ಫ್ಲೋರಾ ಆ್ಯಂಡ್ ಫೌನಾ ಅಂತ ಏನು ಕರಿತೀವಿ, ಅಂದರೆ ಪ್ರಾಣಿಗಳು ಮತ್ತು ಜೀವರಾಶಿಯನ್ನು ಕಾಪಾಡೋದಕ್ಕೋಸ್ಕರ ಮಾಡುವಂತಹ ಕ್ರಮವೇ ಎಕೋ ಸೆನ್ಸಿಟಿವ್ ಝೋನ್ ಡಿಕ್ಲರೇಷನ್. ಸೊ ಯಾಕಂದರೆ ಯಾವುದೇ ಒಂದು ಜಾಗವನ್ನು ESZ ಅಥವಾ ಎಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ ತಕ್ಷಣ ಅಲ್ಲಿನ ಲೋಕಲ್ ಕಮ್ಯುನಿಟೀಸಲ್ಲಿ ಒಂದು ಭಯಭೀತಿ ಹುಟ್ಟುಕೊಳ್ಳುತ್ತದೆ. ಅವ್ರನ್ನ ಹೊರಗೆ ಹಾಕಿಬಿಡ್ತಾರೆ, ಅವರು ತಮ್ಮ ಮನೆ, ತಮ್ಮ ನೆಲ, ತಮ್ಮ ಭೂಮಿಯನ್ನು ಕಳ್ಕೊತಾರೆ ಅಂತೇಳಿ. ಅಲ್ಲಿ ಉಡುಪಿ ಜಿಲ್ಲಾಡಳಿತ ಅದನ್ನೇ ಕ್ಲಿಯರ್ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಯಾರ ಜೀವನದಲ್ಲೂ ಯಾವ ಬದಲಾವಣೆಗಳು ಆಗೋದಿಲ್ಲ. ಯಾವ ಕೃಷಿ ಚಟುವಟಿಕೆಗಳು, ಹೇಗೆ ಎಲೆಕ್ಟ್ರಿಸಿಟಿ, ಹೇಗೆ ರೋಡ್ ಎಲ್ಲ ಪ್ರಾವಧಾನಗಳನ್ನು ಕೊಡಲಾಗಿದೆಯೋ ಅವೆಲ್ಲವೂ ಕಾಮನ್ ಆಗಿ ಕಂಟಿನ್ಯೂ ಆಗ್ತವೆ. ಬರೀ ಈ ರೀತಿಯ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಪ್ರಾವಧಾನಗಳು ಇರೋದಿಲ್ಲ ಅಂತ ಹೇಳಿ. ಸೊ ಇದನ್ನು ಯಾಕೆ ESZ ಆಗಿ ಡಿಕ್ಲೇರ್ ಮಾಡಲಾಗಿದೆ ಅಂತ ಅನ್ನೋದಾದರೆ, ಮೊದಲನೇದಾಗಿ ಇದು ತುಂಗಾ, ಭದ್ರಾ, ನೇತ್ರಾವತಿ ಈ ರೀತಿಯ ಅತಿ ಮುಖ್ಯವಾದ ನದಿಗಳು ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ನಲ್ಲಿ ಉಗಮವಾಗ್ತಾ ಇದ್ದಾವೆ. ಇದನ್ನು ಓವರ್ ಹೆಡ್ ಟ್ಯಾಂಕ್ ಅಂತಲೂ ಕರಿತೀವಿ, ಅಂದರೆ ನ್ಯಾಚುರಲ್ ಓವರ್ ಹೆಡ್ ಟ್ಯಾಂಕ್. ಓವರ್ ಹೆಡ್ ಟ್ಯಾಂಕ್ ಅಂದರೆ ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಈ ನೀರನ್ನು ಸ್ಟೋರ್ ಮಾಡೋದಕ್ಕೋಸ್ಕರ ಒಂದು ಟ್ಯಾಂಕನ್ನು ಕ್ರಿಯೇಟ್ ಮಾಡಿರ್ತೀವಿ ದೊಡ್ಡದಾಗಿ. ಸೊ ಕುದುರೆಮುಖ ನ್ಯಾಷನಲ್ ಪಾರ್ಕನ್ನು ಸಹ ಓವರ್ ಹೆಡ್ ಪಾರ್ಕ್, ನ್ಯಾಚುರಲ್ ಓವರ್ ಹೆಡ್ ಟ್ಯಾಂಕ್ ಅಂತಲೇ ಕರಿತೀವಿ. ಯಾಕಂದರೆ ಇಲ್ಲಿ ಅತಿ ಮುಖ್ಯವಾದ ನದಿಗಳು ಉದ್ಭವ ಆಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಇದೆ, ಶೋಲಾ ಲ್ಯಾಂಡ್ ಇದೆ ಮತ್ತು ಲಯನ್ ಟೇಲ್ಡ್ ಮಸಾಕ್ ನನ್ನು ಸಹ ನಾವಿಲ್ಲಿ ನೋಡ್ತೀವಿ. ಇವೆಲ್ಲವೂ ಇದರ ಜೊತೆಯಲ್ಲಿ ಎಂಡೇಂಜರ್ಡ್ ಸ್ಪೀಷೀಸು ಸಹ ಇರುವಂತಹದ್ದು. ಸೊ ಈ ಫ್ಲೋರಾ ಮತ್ತು ಫೌನಾವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಸೆಕ್ಷನ್ 3 ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1996 ಅಡಿಯಲ್ಲಿ 1986 ಅಡಿಯಲ್ಲಿ ಸೊ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಡಿಯಲ್ಲಿ ಈ ಸೆಕ್ಷನ್ 3 ಪರಿಗಣಿಸಿಕೊಂಡು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಇದು ಈ ಏರಿಯಾನ ESZ ಅಂತ ಹೇಳಿ ಡಿಕ್ಲೇರ್ ಮಾಡಿರುವಂತಹದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಎಕೋ ಸೆನ್ಸಿಟಿವ್ ಝೋನನ್ನು ಬಗ್ಗೆ ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಇದು ಒಂದು ಬಫರ್ ಝೋನನ್ನು ಪ್ರೊಟೆಕ್ಟೆಡ್ ಏರಿಯಾ ಸುತ್ತ ಕ್ರಿಯೇಟ್ ಮಾಡಲಾಗುತ್ತದೆ. ಇದರಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಅಥವಾ ಇಂಡಸ್ಟ್ರೀಸ್ಗೆ ಅವಕಾಶ ಇರೋದಿಲ್ಲ. ಯಾವುದೇ ಪೊಲ್ಯೂಷನ್ನು ಅಥವಾ ಸ್ಯಾಂಡ್ ಮೈನಿಂಗು, ಕ್ವಾರಿಯಿಂಗು ಈ ರೀತಿಯ ಯಾವುದೇ ಒಂದು ಕ್ರಮಗಳನ್ನು ಮಾಡಲು ಅವಕಾಶವಿರೋದಿಲ್ಲ. ಆ್ಯಕ್ಚುಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸುತ್ತ ಸುಮಾರು 10 ಕಿಲೋಮೀಟರ್ಗಳ ಜಾಗವನ್ನು ಎಕೋ ಸೆನ್ಸಿಟಿವ್ ಝೋನಾಗಿ ಡಿಕ್ಲೇರ್ ಮಾಡಬೇಕು ಅಂದ್ಕೊಂಡಿದ್ರು. ಅದನ್ನು ರೆಡ್ಯೂಸ್ ಮಾಡಿ 1 ಕಿಲೋಮೀಟರ್ಗೆ ಇಳಿಸಿದ್ದಾರೆ. ಮತ್ತು 2013ರಲ್ಲಿ ಬಂಡೀಪುರ ನ್ಯಾಷನಲ್ ಪಾರ್ಕನ್ನು ಸಹ ಎಕೋ ಸೆನ್ಸಿಟಿವ್ ಝೋನಾಗಿ ಡಿಕ್ಲೇರ್ ಮಾಡಲಾಗಿತ್ತು. ಅಲ್ಲೂ ಸಹ ಅಲ್ಲಿ ಇರುವಂತಹ ಇಂಪಾರ್ಟೆಂಟ್ ಫ್ಲೋರಾ ಅಂದರೆ ಗಿಡ ಮರಗಳು ಹಾಗೂ ಫೌನಾ ಪ್ರಾಣಿಗಳ ರಕ್ಷಣೆಗೋಸ್ಕರ ಆ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಸೊ ಇದು ಎಕೋ ಸೆನ್ಸಿಟಿವ್ ಝೋನಿನ ಬಗ್ಗೆ ಏನಾದರೂ ಪ್ರಶ್ನೆಗಳು ಬಂದಿದ್ದಲ್ಲಿ ಸಂಕ್ಷಿಪ್ತವಾಗಿ ನಾವು ಇದನ್ನು ಉದಾಹರಣೆಯೊಂದಿಗೆ ಎಕ್ಸ್ಪ್ಲೇನ್ ಮಾಡಬಹುದು. ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ರೈಲ್ವೇಸ್ ಒಂದು ಹೊಸ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಡಿಪ್ಲಾಯ್ ಮಾಡಿರುವಂಥದ್ದು. ಅದರ ಹೆಸರು ನಿಂಜಾಸ್. ಸೊ ಇದು ನಮಗೆ ಒನ್ ವರ್ಡ್ ಕ್ವಶನ್ ಆಗಿ KPSC ಅಥವಾ UPSCಯಲ್ಲೂ ಸಹ ಕೇಳ್ಬೋದು. ಸೊ ಈ ನಿಂಜಾಸ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ರೈಲ್ವೇಸ್ ಇಲ್ಲಿ ಮಾಡಿರುವಂಥದ್ದು. ಇದರ ಮುಖ್ಯ ಉದ್ದೇಶ ರಿಯಲ್ ಟೈಮ್ ಟ್ರ್ಯಾಕಿಂಗ್, ವಿಡಿಯೋ ಸ್ಟ್ರೀಮಿಂಗ್ ಮತ್ತು ಆಟೋಮೆಟಿಕ್ ಫೇಲ್ ಸೇಫ್ ಮೋಡ್. ಅಂದರೆ ಟ್ರ್ಯಾಕ್ಸ್ಗಳಲ್ಲಿ ನಡೀತಾ ಇರುವಂತಹ ಕೆಲಸಗಳನ್ನು ಅಥವಾ ಯಾವುದೇ ಟ್ರ್ಯಾಕಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಮತ್ತು ಸೆಕ್ಯೂರಿಟಿ ಮತ್ತು ಸೇಫ್ಟಿನ ಹೆಚ್ಚಿಸೋದಕ್ಕೋಸ್ಕರ ಈ ನಿಂಜಾಸನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಸೊ ನಿಂಜಾಸ್ ಅಂತ ಹೇಳಿ ಸರ್ವೈಲೆನ್ಸ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ನಾವು ನೋಟ್ ಮಾಡ್ಕೊಳ್ಳೋಣ. ಈ ಆರ್ಟಿಕಲ್ನಲ್ಲಿ ನಾವು ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್ ರಿಪೋರ್ಟ್ 2020 ಬಗ್ಗೆ ವಿಶ್ಲೇಷಣೆ ನೋಡಲಿದ್ದೇವೆ. ಸೊ ಈ ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್ ರಿಪೋರ್ಟ್ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಆ್ಯಂಡ್ ಇನ್ಫಾರ್ಮೇಟಿಕ್ಸ್ ಆ್ಯಂಡ್ ರಿಸರ್ಚ್ ಸೊ ಇವರಿಬ್ಬರ ಸಹಭಾಗಿತ್ವದಲ್ಲಿ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ನ ಬಗ್ಗೆ ಮಾತಾಡಲಿದ್ದೇವೆ. ಈ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಭಾರತ ದೇಶದಲ್ಲಿ ಸುಮಾರು 12% ಕ್ಯಾನ್ಸರ್ ಬರ್ಡನ್ ಹೆಚ್ಚಿಗೆ ಆಗುವಲ್ಲಿದೆ ಅನ್ನೋದನ್ನು, ಮತ್ತು ಈ ಕ್ಯಾನ್ಸರ್ ರಿಪೋರ್ಟ್ ಹೇಳ್ತಾ ಇರುವಂಥದ್ದು 2025ರಷ್ಟೊತ್ತಿಗೆ 15.6 ಲಕ್ಷ ಕೇಸಸ್ ಭಾರತದಲ್ಲಿ ನಾವು ನೋಡಲಿದ್ದೇವೆ. ಹಾಗೂ 2020 ಈ ರಿಪೋರ್ಟ್ ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್ ರಿಪೋರ್ಟಿನ ಪ್ರಕಾರ ಟೊಬ್ಯಾಕೋ ಅಂದರೆ ತಂಬಾಕು ರಿಲೇಟೆಡ್ ಕ್ಯಾನ್ಸರ್ಸ್ ಏನಿದ್ದಾವೆ ಅದು ಸುಮಾರು 27.1% ಹೆಚ್ಚಿಗಾಗಲಿದ್ದಾವೆ. ಮತ್ತು ಅತಿ ಹೆಚ್ಚು ನಾರ್ತ್ ಈಸ್ಟರ್ನ್ ರೀಜನ್, ಭಾರತದ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಕ್ಯಾನ್ಸರ್ ಕೇಸಸ್ಗಳನ್ನು ಕಾಣಲಿದ್ದೇವೆ. ಹಾಗೂ ಲಂಗ್, ಬಾಯಿ ಮತ್ತು ಹೊಟ್ಟೆ, ಈಸೋಫೇಗಸ್ ಇವೆಲ್ಲವೂ
ಗಂಡು ಮಕ್ಕಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಕ್ಯಾನ್ಸರ್ ಕಾಣಲಿದ್ದೇವೆ. ಮತ್ತು ಬ್ರೆಸ್ಟ್ ಮತ್ತು ಸರ್ವಿಕ್ಸ್ ಯೂಟ್ರೈ ಇದು ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರ್ ಕೇಸಸ್ಸಿಗೆ ಕಾರಣವಾಗಲಿದ್ದಾವೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಈ ರಿಪೋರ್ಟಿನ ಪ್ರಕಾರ ಕ್ಯಾನ್ಸರ್ ಬರ್ಡನ್ ಇಷ್ಟು ಜಾಸ್ತಿ ಆದ ನಂತರ ಭಾರತದ ಹೆಲ್ತ್ ಸೆಕ್ಟರ್ ಅಥವಾ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ರೆಡಿ ಇದೆ. ಮತ್ತು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂಥೇಳಿ ನಾವೊಂದು ಗಾದೆ ಮಾತನ್ನೇ ನೋಡ್ತೀವಿ. ಸೊ ಈ ಪ್ರಿವೆನ್ಷನಿನ ಕಡೆಗೆ ಸರ್ಕಾರ ಯಾವ ಯಾವ ಕ್ರಮಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ, ಈ ಲಂಗು, ಮೌತು, ಸ್ಟಮಕ್, ಈಸೋಫೆಗಸ್, ಬ್ರೆಸ್ಟ್ ಮತ್ತು ಸರ್ವಿಕ್ಸ್ ಯೂಟ್ರೈ ಈ ತರಹ ಇಂಪಾರ್ಟೆಂಟ್ ಕ್ಯಾನ್ಸರ್ ಬರ್ಡನ್ ಜಾಸ್ತಿ ಆಗ್ತಾ ಇರುವಂತಹ ಕ್ಷೇತ್ರಗಳ ಮೇಲೆ ಪ್ರಿವೆನ್ಷನ್ ರಿಲೇಟೆಡ್ ಸರ್ಕಾರದ ಕ್ರಮಗಳ ಬಗ್ಗೆ ಮಾತಾಡುವ ಅವಶ್ಯಕತೆ ಇದೆ ಅನ್ನೋದು ಈ ಅನಾಲಿಸಿಸಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿ ಕೊಟ್ಟಿರುವಂತಹ ವಿಷಯ ನಮಗೆ UPS ಮತ್ತು KS ಎಕ್ಸಾಮಿನಲ್ಲಿ ಹೆಲ್ತ್ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಬಂದಾಗ ಭಾರತದ ಕ್ಷೇತ್ರದಲ್ಲಿ ಅಥವಾ ಭಾರತದ ಹೆಲ್ತ್ ಕ್ಷೇತ್ರದಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ ಈಗ ಸದ್ಯಕ್ಕೆ ಎಷ್ಟಿದ್ದಾವೆ, 2025 ಎಷ್ಟು ಆಗಲಿದ್ದಾವೆ, ಮತ್ತು ಅದಕ್ಕೆ ಯಾವ ಯಾವ ಕ್ಷೇತ್ರಗಳಲ್ಲಿ ಸರ್ಕಾರ ಹಾಗೂ ಭಾರತ ಇನ್ನೂ ಆಲೋಚಿಸಿ ಮುಂದೆ ಸಾಗುವ ಅವಶ್ಯಕತೆ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿದೆ. ಈ ಮುಂದಿನ ಆರ್ಟಿಕಲ್ನಲ್ಲಿ ನ್ಯಾಸ್ಕಾಮ್ ಅಂತಂದರೆ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನಿ ರಿಲೀಸ್ ಮಾಡಿದಂತಹ ಒಂದು ರಿಪೋರ್ಟ್, ಅನ್ಲಾಕ್ ವ್ಯಾಲ್ಯೂ ಫ್ರಮ್ ಡೇಟಾ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದ ಇಂಡಿಯನ್ ಅಪಾರ್ಚುನಿಟಿ. ಸೊ ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇರುವಂತಹ ವ್ಯಾಲ್ಯೂ ಅನ್ನು ಅನ್ಲಾಕ್ ಮಾಡೋದು ಮತ್ತು ಭಾರತಕ್ಕೆ ಇದು ಒಂದು ಸುವರ್ಣ ಅವಕಾಶ ಅನ್ನುವಂತಹ ಇಂಟೆನ್ಷನ್ ಮೇಲೆ ರಿಲೀಸ್ ಮಾಡಿದಂತಹ ಈ ರಿಪೋರ್ಟ್ನ ನಾವಿಲ್ಲಿ ಸ್ಟಡಿ ಮಾಡಲಿದ್ದೇವೆ. ಸೊ ಈ ನ್ಯಾಸ್ಕಾಮ್ ಅನ್ನುವಂತಹದ್ದು ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸಸ್ ಕಂಪನಿ, ಇದೊಂದು ಟ್ರೇಡ್ ಅಸೋಸಿಯೇಷನ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಿಸ್ನೆಸ್ ಪ್ರೊಸೆಸಿಂಗ್ ಆಪರೇಷನ್ಸ್ ಅಂದರೆ BPO ಇಂಡಸ್ಟ್ರಿ ಇವೆರಡರದ ಒಂದು ಟ್ರೇಡ್ ಅಸೋಸಿಯೇಷನ್ ಆಗಿರುವಂಥದ್ದು. ಇದು ಸ್ಥಾಪನೆ ಆಗಿದ್ದು 1988ರಲ್ಲಿ. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಇದರ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿಯಲ್ಲಿ ಇರುವಂಥದ್ದು. ಸೊ ಇವರು ಜಾರಿ ಮಾಡಿದಂತಹ ಈ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾರತದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟಿಗೆ ಸುಮಾರು 450-500 ಬಿಲಿಯನ್ ಡಾಲರ್ಗಳ ಇನ್ಪುಟನ್ನು ಕೊಡಲಿದೆ 2025 ಸೊ ಭಾರತ ಹಾಗೂ ಸರ್ಕಾರ ಮತ್ತು ಜನರ ನಡುವೆ ಇರುವಂತಹ ಕನೆಕ್ಷನಿಗೆ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಅಂತ ಏನು ಮಾಡಲಾಗಿತ್ತೋ ಇದನ್ನು ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಹೊಸ ಟೆಕ್ನಾಲಜೀಸ್ಗಳನ್ನು ಇಂಟಿಗ್ರೇಟ್ ಮಾಡಿ ಯಾವ ರೀತಿ ಮುನ್ಸಾಗುವ ಅವಕಾಶಗಳು ಇದ್ದಾವೆ ಅನ್ನೋದನ್ನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಭಾರತ ಇಲ್ಲಿ ಇರುವಂತಹ ಪೊಟೆನ್ಷಿಯಲನ್ನು ಹಾರ್ನೆಸ್ ಮಾಡುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನೋವೇಷನ್ ಮತ್ತು ಮುಕ್ತವಾಗಿ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡೋದು, ಬೇರೆ ಬೇರೆ ಟೆಕ್ನಾಲಜಿಗಳನ್ನು ಎಕ್ಸೆಪ್ಟ್ ಮಾಡೋದ್ರಿಂದ ಭಾರತದ ಆರ್ಥಿಕ ಹಿನ್ನಡತೆ ಏನು ಕೊರೋನಾ ವೈರಸ್ಸಿಂದ ಈಗ ಆಗಿದೆಯೋ ಇದರಿಂದ ಚೇತರಿಸಿಕೊಳ್ಳಲು ಮತ್ತು ಇದರಿಂದ ಸಡನ್ ಜಂಪ್ ಮಾಡಲು ನಮಗೆ ಸಾಧ್ಯವಾದ ಅವಕಾಶಗಳು ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡಲಿದೆ ಅನ್ನೋದನ್ನು ನ್ಯಾಸ್ಕಾಮ್ ಕೊಟ್ಟಿರುವಂತಹ ಈ ರಿಪೋರ್ಟನ್ನು ನಾವು ಅರ್ಥ ಮಾಡ್ಕೊಳ್ಳಬಹುದು. ಸೊ ಈ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ UPSC ಮತ್ತು KS ಅಲ್ಲಿ ನ್ಯಾಸ್ಕಾಮ್ ಸಂಬಂಧಿಸಿ ಅಥವಾ ಯಾವ ರೀತಿ ಭಾರತಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕಾನಮಿಕಲ್ ರಿಕವರಿ ಕಡೆಗೆ ಒಯ್ಯಲು ಸಾಧ್ಯವಿದೆ ಅಂತ ಮಾತಾಡಿದಾಗ ಡೇಟಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಇಂಪಾರ್ಟೆಂಟ್ ಅಸ್ತ್ರವಾಗಿದೆ. ಸೊ ಅದರ ಬಗ್ಗೆ ದೇಶ ಹಾಗೂ ಸರ್ಕಾರ ಈ ಕ್ಷೇತ್ರದಲ್ಲಿ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮೊದಲನೇ ಡೀಪ್ ಆರ್ಟಿಕಲ್, ಟೈಮ್ ಫಾರ್ ಇಂಡಿಯಾ ಆ್ಯಂಡ್ ನೇಪಾಲ್ ಟು ಮೇಕಪ್. ಸೊ ಈ ಆರ್ಟಿಕಲ್ನಲ್ಲಿ ಭಾರತ ಹಾಗೂ ನೇಪಾಲ್ ನಡುವಿನ ಸಂಬಂಧಗಳಲ್ಲಿ ಇರುವಂತಹ ವ್ಯತ್ಯಾಸಗಳು ಏನೇನು ಮತ್ತು ಅದನ್ನು ಯಾವ ರೀತಿ ಸರಿಪಡಿಸಿಕೊಳ್ಳಲು ಸಾಧ್ಯವಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಸೊ ಮೊದಲನೇದಾಗಿ ಭಾರತ ಯಾವಾಗ ಆರ್ಟಿಕಲ್ 370 ಡೈಲ್ಯೂಟ್ ಮಾಡಿ ಜಮ್ಮು ಕಾಶ್ಮೀರನ್ನು 2 ಭಾಗಗಳನ್ನಾಗಿ ಅಂದರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರೀಸ್ ಆಗಿ ಕನ್ವರ್ಟ್ ಮಾಡುತ್ತೋ ಆವಾಗ ಒಂದು ಹೊಸ ಮ್ಯಾಪನ್ನು ಜಾರಿಗೆ ತರಲಾಯಿತು. ಆ ಮ್ಯಾಪನ್ನು ಜಾರಿಗೆ ತಂದ ನಂತರ ಆದಂತಹ ಬದಲಾವಣೆಗಳ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಲಿದ್ದೇವೆ. ಆ್ಯಂಡ್ ಯಾವ ಯಾವ ಏರಿಯಾಗಳಲ್ಲಿ ಅಥವಾ ಯಾವ ಯಾವ ಬಾರ್ಡರ್ಗಳಲ್ಲಿ ಭಾರತ ಮತ್ತು ಚೈನಾ ನಡುವೆ ಇರುವಂತಹ ಘರ್ಷಣೆಯ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಯಾವಾಗ ಜಮ್ಮು ಕಾಶ್ಮೀರನ್ನು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡಲಾಯಿತು, ಅದಾದ ನಂತರ ಹೊಸ ಮ್ಯಾಪ್ ಯಾವಾಗ ಬೆಳಕಿಗೆ ತರಲಾಯಿತು ಅಥವಾ ಹೊಸ ಮ್ಯಾಪನ್ನು ಪಾಸ್ ಮಾಡಲು ಭಾರತ ಸರ್ಕಾರ ಮುಂದಾಗಿತ್ತು, ಅಲ್ಲಿ ನೇಪಾಲ್ ಸರ್ಕಾರ ಬಾರ್ಡರಲ್ಲಿ ಇರುವಂತಹ ಕಾಲಾಪಾನಿ ಹಾಗೂ ಲೀಪು ಲೇಕ್, ಸೊ ಈ 2 ಕ್ಷೇತ್ರಗಳ ಮೇಲೆ ಒಂದಿಷ್ಟು ಕನ್ಸರ್ನ್ಸ್ಗಳನ್ನು ಲೇರ್ ಮಾಡಿತು. ಮತ್ತು ಲಿಂಪು ದುರೈ ಅಂಥೇಳಿ ಒಂದು ಡಿಸ್ಪ್ಯೂಟೆಡ್ ಏರಿಯಾ, ಸೊ ಈ ಏರಿಯಾಗೆ ಇಲ್ಲಿರುವಂಥದ್ದು ಲಿಂಪು ದುರೈ, ಸೊ ಈ 3 ಭಾಗಗಳ ಮೇಲೆ
ನೇಪಾಲ್ ಸರ್ಕಾರ ತನ್ನ ಕ್ಲೇಮನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಕಾಲಾಪಾನಿ, ಲಿಪು ಲೇಕ್ ಪಾಸ್ ಮತ್ತು ಲಿಂಪುದರೈ ಅಂತ ಏನು ಈ ಏರಿಯಾಗಳ ಮೇಲೆ ನೇಪಾಲ್ ತನ್ನ ಕಾರ್ಯಕ್ರಮವನ್ನು ಅಥವಾ ತನ್ನ ಈ ಏರಿಯಾ ನಮಗೆ ಸೇರಿರುವಂಥದ್ದು ಅನ್ನೋದನ್ನು ಹೇಳ್ತಾ ಇದೆಯೋ, ಇದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಟ್ರೀಟಿ ಆಫ್ ಸಗೌಲಿ ಅಂತ. ಸೊ ಈ ಟ್ರೀಟಿ ಆಫ್ ಸಗೌಲಿ ಭಾರತ ಮತ್ತು ಭಾರತದ ಕಡೆಯಿಂದ ಬ್ರಿಟಿಷ್, ಸೊ ನೇಪಾಲ್ ಇವೆರಡರ ಮಧ್ಯೆ ಆದಂತಹ ಈ ಟ್ರೀಟಿ ಆಫ್ ಸಗೌಲಿ 1815ರಲ್ಲಿ ಸೈನ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಕಾಲಾಪಾನಿ ಮತ್ತು ಲಿಂಪುದರೈ ಏನಿದಾವೆ ಅಂದರೆ ಈ ನದಿ ಕಾಲಾಪಾನಿ ಮತ್ತು ಘಗ್ರಾ ರಿವರ್ ಇನ್ನೊಂದಿರುವಂಥದ್ದು. ಸೊ ಈ ಎರಡು ನದಿಗಳು ಭಾರತ ಮತ್ತು ನೇಪಾಳ ನಡುವೆ ಒಂದು ಬಾರ್ಡರನ್ನು ಡಿಸೈಡ್ ಮಾಡುತ್ತದೆ. ಸೊ ಈ ಕಾಲಾಪಾನಿ ಹಾಗೂ ಘಗ್ರಾ ನಿದರ್ ಈ ಕಡೆ ಇರುವಂಥದ್ದು ಭಾರತ ಹಾಗೂ ಈ ಕಡೆ ಇರುವಂಥದ್ದು ನೇಪಾಳ ಅಂತ ಹೇಳಿ. ಆದರೆ ಇದು ಸುಮಾರು 205 ವರ್ಷಗಳ ಹಿಂದೆ ಸೈನ್ ಮಾಡಿರುವಂಥದ್ದು. ಸೊ ಈ ನದಿಗಳು ನಮಗೆಲ್ಲ ಜೋಗ್ರಫಿಯಲ್ಲಿ ನಾವು ಓದಿರ್ತೀವಿ, ನದಿಗಳು ಹರಿತಿರ್ಬೇಕಾದ್ರೆ ಅವು ತಮ್ಮ ಡೈರೆಕ್ಷನನ್ನು ಚೇಂಜ್ ಮಾಡ್ತವೆ. ಸೊ ಆ ಡೈರೆಕ್ಷನನ್ನು ಚೇಂಜ್ ಮಾಡೋದ್ರಿಂದ ಅಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇದ್ದೀವಿ. ಸೊ ಹೀಗೆ ಡೈರೆಕ್ಷನ್ ಚೇಂಜ್ ಮಾಡ್ದಂಗೆಲ್ಲ ನೇಪಾಲ್ ತನ್ನ ಟೆರಿಟರಿ ಇಲ್ಲಿವರೆಗೂ ಇದೆ ಅಂತ ಹೇಳಿ ಕ್ಲೇಮ್ ಮಾಡ್ಕೊತ ಹೋದರೆ, ಯಾಕಂದರೆ ನದಿ ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡ್ತಾನೆ ಇರುತ್ತೆ. ಸೊ ಆ ರೀತಿಯ ವಿಷಯಗಳಲ್ಲಿ ನೇಪಾಲ್ ಒಂದಿಷ್ಟು ತನ್ನ ಹಳೆ ರೆಕಾರ್ಡ್ಸ್ ಅಂದರೆ ಟ್ರೀಟಿ ಆಫ್ ಸಗೌಲಿ ಆಗಿರ್ಬೋದು 1815ರಲ್ಲಿ ಸೈನ್ ಮಾಡಿರುವಂಥದ್ದು, ಅಥವಾ ಭಾರತ ಮತ್ತು ನೇಪಾಳ ನಡುವೆ ಆದಂತಹ ಮಾತುಕತೆ ಮತ್ತು ಡಾಕ್ಯುಮೆಂಟ್ಸು, ಮ್ಯಾಪ್ಸನ್ನು ತೆಗೆದು ನೋಡಿದಾಗ ಅದಕ್ಕೆ ನಾವು ಒಂದಿಷ್ಟು ಸರಿಯಾದ ಉತ್ತರವನ್ನು ಕಾಣಲು ಸಾಧ್ಯವಾಗಿದೆ. ಹಾಗೂ ಈಗ ಸದ್ಯಕ್ಕೆ ನೇಪಾಳಲ್ಲಿ ಇರುವಂತಹ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಆಗಿರುತ್ತದೆ. ಸೊ ಅದು ಚೈನಾ ಕಡೆಗೆ ಅಥವಾ ಚೈನಾದ ಜೊತೆಯಲ್ಲಿ ತನ್ನ ಐಡಿಯಾಲಜಿನ ಹಂಚ್ಕೊಳ್ತದೆ. ಸೊ ಅಲ್ಲಿ ಹೇಗೆ ಚೈನಾ ಭಾರತದ ಅಪ್ರೋಚನ್ನು ಅಥವಾ ಭಾರತದ ರೀಚನ್ನು ಮಿಡಲ್ ಈಸ್ಟ್ ಕಂಟ್ರೀಸಿಗೆ ಹೋಗೋದಕ್ಕೆ ತಡಿತಾ ಇದೆಯೋ ಪಾಕಿಸ್ತಾನ ಸಹಾಯದಿಂದ, ಹಾಗೆ ನೇಪಾಳನ್ನು ಸಹ ಭಾರತವನ್ನು ತಡೆ ಹಿಡಿಯಲು ಚೈನಾವೂ ಸಹ ಇನ್ಸ್ಟಿಗೇಟ್ ಮಾಡ್ತಾ ಇದೆ. ಸೊ ಈ ರೀತಿಯ ಬಾರ್ಡರ್ ಡಿಸ್ಪ್ಯೂಟ್ಸ್ಗಳನ್ನು, ಯಾಕಂದರೆ ನಮ್ಮ ನೇಬರಿಂಗ್ ಕಂಟ್ರೀಸ್ ಏನಿದಾವೋ, ನಮ್ಮ ಸುತ್ತಮುತ್ತ ಇರುವಂತಹ ಕಂಟ್ರೀಸ್ಗಳ ಜೊತೆಯಲ್ಲಿ ಎಲ್ಲಿಯವರೆಗೆ ನಮ್ಮ ಸಮಸ್ಯೆಗಳು, ಈಗ ಭಾರತ ಬಾಂಗ್ಲಾದೇಶನ ಜೊತೆಯಲ್ಲಿ ಬಾರ್ಡರ್ ಡಿಸ್ಪ್ಯೂಟ್ಗಳನ್ನು ಹೇಗೆ ಸಾಲ್ವ್ ಮಾಡ್ಕೋತೋ, ಹಾಗೆ ಪಾಕಿಸ್ತಾನ ಶ್ರೀಲಂಕಾ ಜೊತೆಯಲ್ಲೂ ಸಹ ಮಾತಿನಿಂದ ಹೆಚ್ಚಿನ ಮಾತ್ರದಲ್ಲಿ ನಮ್ಮ ಬಾರ್ಡರ್ಸ್ ಡಿಸ್ಪ್ಯೂಟ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಹಾಗೆ ನೇಪಾಳನ ಜೊತೆಯಲ್ಲೂ ಸಹ ಈ ಲಿಪು ಲೇಕ್ ಆಗಿರ್ಬೋದು, ಕಾಲಾಪಾನಿ ಮತ್ತು ಲಿಂಪುದುರೈಯಲ್ಲಿ ಇರುವಂತಹ ಡಿಸ್ಪ್ಯೂಟ್ಸ್ಗಳು ಏನಿದಾವೋ ಅವುಗಳನ್ನು ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನಿಸ್ಕೊಳ್ಳಬೇಕು. ಸೊ ಮೊದಲನೇದಾಗಿ ಎರಡೂ ರಾಷ್ಟ್ರಗಳ ಮಧ್ಯೆ ಮಾತುಕತೆಗೆ ಮುಂದಾಗಬೇಕು ಅಂತಂದರೆ ಭಾರತ ಸರ್ಕಾರದ ಕಡೆಯಿಂದ ಕೋವಿಡ್-19 ಪ್ಯಾಂಡಮಿಕ್ ಮುಗಿದ ಮೇಲೆ ಇದ್ರ ಬಗ್ಗೆ ಮಾತಿನ ಕಾರ್ಯಕ್ರಮವನ್ನು ಮುಂಸಾಗಿಸೋಣ ಅಂಥೇಳಿ ಹಿಂದೆ ಉಳ್ಕೊತಾ ಇದ್ದೀವಿ. ಸೊ ಈ ಗ್ಯಾಪ್ ಅಂದರೆ ಎರಡು ರಾಷ್ಟ್ರಗಳ ನಡುವೆ ಇರುವಂತಹ ಗ್ಯಾಪ್ ಅದು ಹೆಚ್ಚಿಗೆ ಆದಷ್ಟು ಸಮಸ್ಯೆಗಳೇ ಹೆಚ್ಚಾಗ್ತವೆ ಹೊರತು ಅದಕ್ಕೆ ಸಮಾಧಾನ ಸಿಗೋದಿಲ್ಲ. ಸೊ ಭಾರತ ಸರ್ಕಾರ ಇದನ್ನು ಅರ್ಥೈಸ್ಕೊಂಡು ಆದಷ್ಟು ಬೇಗ ನೇಪಾಳ ಸರ್ಕಾರದೊಂದಿಗೆ ಮಾತುಕತೆ ಮಾಡಿಬಿಟ್ಟು ಇದಕ್ಕೆ ಒಂದು ಹಂತ ಅಥವಾ ಕೊನೆ ಇಡೋದು ಒಳ್ಳೆಯದು ಅನ್ನೋದು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಅದರ ಜೊತೆಯಲ್ಲಿ ಬಹಳ ವರ್ಷಗಳಿಂದಲೂ ಕಾಲಾಪಾನಿಯನ್ನು ನೇಪಾಳದ ಭಾಗವಂದೇ ನೇಪಾಳು ಸಹ ತನ್ನ ಮ್ಯಾಪನ್ನು ಡಿಸ್ಕ್ಲೋಸ್ ಮಾಡ್ತಾ ಇದೆ. ಸೊ ಅದರಿಂದಾಗಿ ಯಾವುದೇ ಬದಲಾವಣೆಗಳು ಏನೂ ಆಗಿಲ್ಲ. ನಮ್ಮ ಟೆರಿಟೋರಿಯಲಿಟಿ ಕ್ಲೇಮ್ ನಮ್ಮ ಹತ್ರನೇ ಇದೆ. ಸೊ ಅದರಿಂದ ಯಾವುದೇ ರಕ್ತದೊಕ್ಕಳಿ ಆಗಲಿ, ಅದರಿಂದ ಯಾವುದೇ ಒಂದು ಯುದ್ಧಕ್ಕೆ ಕಾರಣವಾಗುತ್ತದೆ ಅನ್ನೋದಂಥದ್ದು ಏನೂ ಇಲ್ಲ. ಆದರೆ ಎರಡು ರಾಷ್ಟ್ರಗಳ ನಡುವೆ ಒಂದು ಉತ್ತಮ ಬೆಳವಣಿಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಆರ್ಥಿಕವಾಗಿ ಮುಂದೆ ಸಾಗಬೇಕು ಅಂತಂದಾಗ ಸಣ್ಣ ಸಣ್ಣ ಪ್ರಶ್ನೆಗಳು ಅಥವಾ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಉಳ್ಕೊಂಡಿದ್ದಾವೋ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗುವಂಥದ್ದು ಅವಶ್ಯಕತೆ ಇರುವಂಥದ್ದು. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಒಟ್ಟಾರೆ ಭಾರತ ಮತ್ತು ನೇಪಾಳ ನಡುವೆ ಯಾವ ಯಾವ ಏರಿಯಾಗಳಲ್ಲಿ ಇರುವಂತಹದ್ದು ಡಿಸ್ಪ್ಯೂಟ್, ಲಿಂಪುದುರೈ, ಕಾಲಾಪಾನಿ ಹಾಗೂ ಲಿಪು ಲೇಕ್ ಪಾಸ್. ಸೊ ಈ 3 ಭಾಗಗಳಲ್ಲಿ ಇರುವಂತಹ ಡಿಸ್ಪ್ಯೂಟ್. ಸೊ ಇದಕ್ಕೆ ಭಾರತ ಹಾಗೂ ನೇಪಾಳ ನಡುವೆ ಇರುವಂಥದ್ದು ಟ್ರೀಟಿ ಆಫ್ ಸಗೋಲಿ 1805. ಕಾಲಾಪಾನಿ ಜೊತೆಯಲ್ಲಿ ಅಂದರೆ ಕಾಲಾಪಾನಿ ಇದನ್ನ ಟ್ರಿಬ್ಯೂಟರಿ ಆಫ್ ಕಾಳಿ ನದಿ ಅಂತ ಕರಿತೀವಿ. ಸೊ ಅದಕ್ಕೆ ಇದರ ಹೆಸರು ಕಾಲಾಪಾನಿ ಅಂತ ಇರುವಂಥದ್ದು. ಸೊ ಇದು ಕಾಳಿ ನದಿಯ ಟ್ರಿಬ್ಯೂಟರಿ ಆಗಿರುವಂಥದ್ದು. ಹಾಗೆ ಭಾರತ ಈಗ ಲಿಪು ಲೇಕ್ ಪಾಸ್ವರೆಗೂ ರೋಡನ್ನು ಬಿಲ್ಡ್ ಮಾಡ್ತಾ ಇರುವಂಥದ್ದು. ಸೊ ಈ ರೋಡ್ ನಮ್ಮ ಕೈಲಾಸ ಮಾನಸರೋವರ ಯಾತ್ರಿಗಳಿಗೋಸ್ಕರ ಸಹಕಾರಿಯಾಗುವಂಥದ್ದು. ಸೊ ಹಾಗೂ ಇದರ ಜೊತೆಯಲ್ಲಿ ಇದು ಅತಿ ಹತ್ತಿರ ಚೈನಾದ ಬಾರ್ಡರಿಗೆ ಆಗ್ತಾ ಇರುವಂಥದ್ದು. ಒಂದು ವೇಳೆ ಯಾವುದೇ ಒಂದು
ದುರ್ಘಟನೆ ಆದಿದ್ದಲ್ಲಿ ಅಥವಾ ಚೈನಾ ನಡುವೆ ಒಂದು ಏನಾದರೂ ಪ್ರಾಬ್ಲಮ್ಸ್ ಹುಟ್ಕೊಂಡಾಗ ಈ ರೋಡ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ರೋಡ್ ಕನ್ಸ್ಟ್ರಕ್ಷನ್ ಬಗ್ಗೆನೂ ಒಂದಿಷ್ಟು ಅಪೋಸಿಷನ್ಸ್ಗಳು ಹೇಳ್ತಾ ಇರುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿದೆ. ಸೊ ಈ ಆರ್ಟಿಕಲಲ್ಲಿ ಒಟ್ಟಾರೆ ಭಾರತ ಹಾಗೂ ನೇಪಾಳ ನಡುವೆ ಸಂಬಂಧಗಳ ಬಗ್ಗೆ ನಾವು ಚರ್ಚಿಸಿದ್ವಿ. ಇಂದಿನ 2ನೇ ಆರ್ಟಿಕಲ್ ಟ್ರಬಲ್ಸ್ ವಾಟರ್. ಸೊ ಯುರೋಪಿಯನ್ ಯೂನಿಯನ್ ಹಾಗೂ ಟರ್ಕಿ ಮಧ್ಯೆ ಇರುವಂತಹ ಟೆನ್ಷನ್ಸ್ ಮತ್ತು ಈಸ್ಟ್ ಮೆಡಿಟರೇನಿಯನ್ ರೀಜನಲ್ಲಿ ಆಗ್ತಾ ಇರುವಂತಹ ಕಾನ್ಫ್ಲಿಕ್ಟ್ ಬಗ್ಗೆ ನಾವಿಲ್ಲಿ ಮಾತಾಡಲಿದ್ದೇವೆ. ಸೊ ಮೊದಲನೇದಾಗಿ ನಾವಿಲ್ಲಿ ಮ್ಯಾಪಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಗ್ರೀಸ್ ಮತ್ತು ಟರ್ಕಿಯ ನಡುವೆ ಇರುವಂತಹ ಬಾರ್ಡರ್ ಹಾಗೂ ಇದು ವರ್ಲ್ಡ್ ಮ್ಯಾಪಲ್ಲಿ ಎಲ್ಲಿ ಬರುತ್ತದೆ ಅಂಥೇಳಿ. ಸೊ ನಾವು ಈ ಮ್ಯಾಪಲ್ಲಿ ನೋಡಬಹುದು ಗ್ರೀಸ್ ಹಾಗೂ ಟರ್ಕಿಯ ನಡುವೆ ಏಗನ್ ಸಿ ಅಂತ ಬರುತ್ತದೆ. ಈ ಏಗನ್ ಸಿ ಮೆಡಿಟೇರಿಯನ್ ಸೀಗೆ ಕನೆಕ್ಟ್ ಆಗಿರುವಂಥದ್ದು. ಸೊ ಈ ಏಗನ್ ಸಿ, ಸೊ ಮೊದಲನೇದಾಗಿ ಒಟಮನ್ ಎಂಪೈರ್ ಇಲ್ಲಿ ಹೇಳ್ತಾ ಇರುವಂಥದ್ದು ಟರ್ಕಿ ಹಾಗೂ ಗ್ರೀಸ್ ಎರಡು ಒಟಮನ್ ಇದಕ್ಕೆ ಎಂಪೈರಿಗೆ ಸೇರಿಕೊಂಡಿದ್ವು. ಸೊ ಆಮೇಲೆ ತದನಂತರ ಯಾವಾಗ ಒಟಮನ್ ಎಂಪೈರ್ ಡಿಕ್ಲೈನ್ ಆಯಿತು ಅದಾದ ನಂತರ ಗ್ರೀಸ್ ಮತ್ತು ಟರ್ಕಿ ಡಿವೈಡ್ ಆದವು. ಆವಾಗ ಈ ಟರ್ಕಿಯಲ್ಲಿ ಇದ್ದಂತಹ ಹೆಚ್ಚಿನ ಜನರು ಯಾರ್ಯಾರು ಮುಸ್ಲಿಮ್ಸು ಗ್ರೀಸಲ್ಲಿದ್ದರು ಅವರೆಲ್ಲರೂ ಗ್ರೀಸಿಂದ ವಾಪಸ್ ಟರ್ಕಿಗೆ ಹೋದರು. ಮುಸ್ಲಿಮ್ಸು ಟರ್ಕಿಯಲ್ಲಿ ಇದ್ದಂತಹ ಕ್ರಿಶ್ಚಿಯನ್ಸು ವಾಪಸ್ ಗ್ರೀಸಿಗೆ ಹೋದರು. ಸೊ ಇದೊಂದು ಡಿಸ್ಕ್ರಿಷನ್ ಅಥವಾ ಇದೊಂದು ಮೈಗ್ರೇಷನ್ ಹೆಚ್ಚಿನ ಮಾತ್ರದಲ್ಲಿ ನಡೀತು. ಈ ಮೈಗ್ರೇಷನ್ ಆದ ನಂತರ ಮೊದಲನೇ ಸಮಸ್ಯೆ ಉದ್ಭವವಾಗಿದ್ದು ಹಗಿಯಾ ಸೋಫಿಯಾಯಿಂದ. ಸೊ ಈ ಹಗಿಯಾ ಸೋಫಿಯಾ ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಇದು ಹೇಳ್ತಾ ಇರುವಂಥದ್ದು ಮೊದಲನೇದು ಇದು ಚರ್ಚ್ ಅಂತ ಹೇಳಿ. ಸೊ ಗ್ರೀಸ್ ಕ್ಲೇಮ್ ಮಾಡ್ತಾ ಇರುವಂಥದ್ದು ಇದು ಒಂದು ಚರ್ಚು, ಇದನ್ನು ನಾಶ ಮಾಡಿ ಅಥವಾ ಇದನ್ನು ರಿನೋವೇಟ್ ಮಾಡಿಕೊಂಡು ಮಾಸ್ಕನ್ನಾಗಿ ಕನ್ವರ್ಟ್ ಮಾಡಿರುವಂಥದ್ದು. ಹಾಗೆ ಈ ಹಗಿಯಾ ಸೋಫಿಯಾ ಬಗ್ಗೆ ಇರುವಂತಹ ವಿವಾದ ಟರ್ಕಿ ಮತ್ತು ಗ್ರೀಸ್ ನಡುವೆಯಲ್ಲಿ ಇದನ್ನು ಮಾಸ್ಕಿಂದ ಅಥವಾ ಮಾಸ್ಕಿಂದ 1930 ಸಮಯದಲ್ಲಿ ಇದನ್ನು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಲಾಯಿತು. ಮ್ಯೂಸಿಯಮ್ ಆದ ನಂತರ ಮತ್ತೆ ಇದನ್ನು ಮಾಸ್ಕನ್ನಾಗಿ ಕನ್ವರ್ಟ್ ಮಾಡ್ತಾ ಇರುವಂತಹ ವಿವಾದವನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಟರ್ಕಿ ಮತ್ತು ಗ್ರೀಸ್ ನಡುವೆ ಇರುವಂತಹ ಏಗನ್ ಸಿ ಏನು ನೋಡ್ತಾ ಇದ್ದೀವೋ ಈ ಏಗನ್ ಸಿಯಲ್ಲೂ ಸಹ ಹೆಚ್ಚಿನ ಮಾತ್ರದಲ್ಲಿ ನಾವು ರಿಸೋರ್ಸಸ್ಗಳನ್ನು ಕಾಣ್ತೀವಿ. ತೈಲ ಆಗಿರ್ಬೋದು, ಬೇರೆ ಮಿನರಲ್ಸ್ಗಳನ್ನು ನೋಡ್ತೀವಿ. ಸೊ ಇದರ ಬಗ್ಗೆನೂ ಒಂದಿಷ್ಟು ವಿವಾದಗಳನ್ನು ನಾವು ನೋಡ್ತಾ ಇದ್ದೀವಿ. ಗ್ರೀಸ್ ಮತ್ತು ಟರ್ಕಿ ಎರಡು ನ್ಯಾಟೋ ಮೆಂಬರ್ಸ್ ಆಗಿರುವಂಥವರು. ಸೊ ಇದು ನಾನ್ ಅಟ್ಲಾಂಟಿಕ್ ಟ್ರೀಟಿ ಆಫ್ ಆರ್ಗನೈಸೇಷನ್ ಏನಿದೆಯೋ ಇದರಲ್ಲಿ 30 ಮೆಂಬರ್ಸ್ ಇರ್ತಾರೆ. ಯುರೋಪ್ ಹಾಗೂ ನಾರ್ತ್ ಅಮೇರಿಕೆಯಿಂದ ಇದು ಸ್ಥಾಪನೆಯಾಗಿದ್ದು 1949ರಲ್ಲಿ. ಇದರ ಮುಖ್ಯ ಉದ್ದೇಶ ಅಲ್ಲಿರುವಂತಹ ಜನರ ಮತ್ತು ಟೆರಿಟರಿಯ ರಕ್ಷಣೆ ಮಾಡುವಂಥದ್ದು. ಸೊ ಗ್ರೀಸ್ ಹಾಗೂ ಟರ್ಕಿ ಎರಡೂ ಇದರ ಮೆಂಬರ್ಸ್ ಆಗಿರ್ತಾರೆ. ಸೊ ಒಟ್ಟಾರೆ ಈ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತಲೂ ನಾವು ಮಾತಾಡ್ತೀವಿ. ಅಂದರೆ ಎಲ್ಲಿಯವರೆಗೆ ಒಂದು ರಾಷ್ಟ್ರ ತನ್ನ ಸುತ್ತ ಇರುವಂತಹ ಏರಿಯಾದ ಅಥವಾ ಸಮುದ್ರದ ಏರಿಯಾದ ಮೇಲೆ ತನ್ನ ರೈಟ್ಸ್ಗಳನ್ನು ಮಾಡ್ಬೋದು, ಎಲ್ಲಿವರೆಗೆ ತನ್ನ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು. ಸೊ ಈ ಗ್ರೀಸ್ ಮತ್ತು ಟರ್ಕಿಯ ನಡುವೆ ಇರುವಂತಹ ಏಜೆನ್ಸಿಯಲ್ಲಿ ಈ ಎಕನಾಮಿಕ್ ಆ್ಯಕ್ಟಿವಿಟಿ ಅಥವಾ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಏನು ಕರಿತೀವೋ ಇದರ ಬಗ್ಗೆನೂ ಒಂದಿಷ್ಟು ವಿವಾದಗಳನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಟರ್ಕಿ ಮತ್ತು ಗ್ರೀಸ್ ನಡುವೆ ಇರುವಂತಹ ಹಗಿಯಾ ಸೋಫಿಯಾ ಮತ್ತು ಏಗನ್ ಸಿ ಮತ್ತು ಮೈಗ್ರೆಂಟ್ಸ್ ಆ ಕಡೆಯಿಂದ ಈ ಕಡೆ ಏನು ಮೈಗ್ರೆಂಟ್ಸ್ ಹೋಗ್ತಿದ್ದಾರೋ, ಯಾಕಂದರೆ ಟರ್ಕಿಯಿಂದ ಬರ್ತಾ ಇರುವಂತಹ ಮೈಗ್ರೆಂಟ್ಸ್ ಗ್ರೀಸಿನ ದಾರಿಯಲ್ಲಿ ಯುರೋಪಿಯನ್ ಯೂನಿಯನಿಗೂ ಎಂಟರ್ ಆಗ್ತಾ ಇರುವಂಥದ್ದು ತುಂಬ ತಲೆನೋವಾಗಿರುವಂಥದ್ದು. ಸೊ ಈ 3 ಕ್ಷೇತ್ರಗಳಲ್ಲಿ ಗ್ರೀಸ್ ಹಾಗೂ ಟರ್ಕಿಯ ನಡುವೆ ಆಗ್ತಾ ಇರುವಂತಹ ಘರ್ಷಣೆಯ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಮಾತಾಡ್ತಾ ಇದ್ದೀವಿ. ಈ ಆರ್ಟಿಕಲ್ನಲ್ಲಿ ನಾವು ಎರ್ರಿಂಗ್ ದ ಸೈಡ್ ಆಫ್ ಕಾಷನ್. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿ ಪ್ರೀ ಕನ್ಸೆಪ್ಷನ್ ಮತ್ತು ಪ್ರೀ ನೇಟಲ್ ಡಯಾಗ್ನೋಸ್ಟಿಕ್ಸ್ ಆ್ಯಕ್ಟ್ ಅಂತ ಏನಿದೆ PCPNDT ಆ್ಯಕ್ಟ್, ಇದು ಜಾರಿಗೆ ಬಂದಿದ್ದು 1994ರಲ್ಲಿ. ಇದರ ಮುಖ್ಯ ಉದ್ದೇಶ ಭ್ರೂಣ ಹತ್ಯೆಯನ್ನು ತಡೆಗಟ್ಟುವಂಥದ್ದು. ಭಾರತದಲ್ಲಿ ಎಷ್ಟು ಸೆಕ್ಸ್ ರೇಷಿಯೋ ಬಗ್ಗೆ ನಾವು ಮಾತಾಡ್ತೀವೋ, ಯಾಕಂದರೆ ಈಗ ಕರ್ನಾಟಕದಲ್ಲೇ ಇರುವಂತಹ ಸೆಕ್ಸ್ ರೇಷಿಯೋ 948, ಪ್ರತಿ 1000 ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂಖ್ಯೆ 948 ಆಗಿರುವಂಥದ್ದು. ಸೊ ಈ ಪ್ರೀ ನೇಟಲ್ ಡಯಾಗ್ನೋಸ್ಟಿಕ್ಸ್ ಟೆಕ್ನಿಕ್ ಪ್ರೊಹಿಬಿಷನ್ ಆಫ್ ಸೆಲೆಕ್ಷನ್ ಆ್ಯಕ್ಟ್ ಏನಿದೆಯೋ ಇದರ ಅಡಿಯಲ್ಲಿ ಅಲ್ಟ್ರಾಸೌಂಡ್ ಅಥವಾ ಬೇರೆ ಯಾವುದೇ ಸೆಕ್ಸ್ ಸೆಲೆಕ್ಷನ್ ಟೆಕ್ನಿಕ್ಸನ್ನು ಉಪಯೋಗಿಸುವಂಥದ್ದು ಸರಿಯಲ್ಲ ಅಥವಾ ಅದನ್ನು ಉಪಯೋಗಿಸುವಂಥದ್ದು ಇಲ್ಲಿಗಲ್ ಅಂತ ಹೇಳಿ ಮಾಡಿರುವಂತಹದ್ದು. ಸೊ ಈ ಆ್ಯಕ್ಟನ್ನು 2003ರಲ್ಲಿ ಅಮೆಂಡ್ಮೆಂಟು ಸಹ ಮಾಡಲಾಯಿತು. ಸೊ ಅಲ್ಟ್ರಾಸೌಂಡಿನ ಜೊತೆಯಲ್ಲಿ ಬೇರೆ ಯಾವ್ಯಾವ ಟೆಕ್ನಾಲಜಿಕಲ್ ರೆಗ್ಯುಲೇಷನ್ಸ್ ಇದಾವೋ, ಯಾವ ಬೇರೆ ಬೇರೆ ಟೆಕ್ನಾಲಜಿಗಳಿಂದ ಸೆಕ್ಸನ್ನು ನಾವು ತಿಳ್ಕೊಬೋದು, ಹೆಣ್ಣು ಮಕ್ಕಳದ ಅಥವಾ ಭ್ರೂಣದಲ್ಲಿ ಇರುವಂತಹ ಸೆಕ್ಸನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರ ಸಹಕಾರಿಯಾಗುತ್ತದೆ, ಅವೆಲ್ಲ ಟೆಕ್ನಾಲಜಿಗಳನ್ನು ಬ್ಯಾನ್ ಮಾಡಲಾಯಿತು. ಮತ್ತು ಒಂದು ಸ್ಟೇಟ್ ಲೆವೆಲ್ ಸೂಪರ್ವೈಸರಿ ಬೋರ್ಡನ್ನು ಕ್ರಿಯೇಟ್ ಮಾಡಲಾಯಿತು. ಅದರ ಜೊತೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಪನಿಷ್ಮೆಂಟ್ಸ್ಗಳನ್ನು ಹೆಚ್ಚಿಗೆ ಮಾಡಲಾಯಿತು. ಸೊ
ಈ ಇಲ್ಲಿ ಈ ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಾ ಇರುವಂತಹದ್ದು ಏಪ್ರಿಲ್ ತಿಂಗಳಲ್ಲಿ ಈ PCPNDT ಆ್ಯಕ್ಟ್ನಲ್ಲಿ ಇರುವಂತಹ ಸೆಕ್ಷನ್ 8, ಸೆಕ್ಷನ್ 9 ಸಬ್ ಕ್ಲಾಸ್ 8 ಮತ್ತು ಸೆಕ್ಷನ್ 18A ಈ 3 ಕ್ಲಾಸಸ್ಗಳನ್ನು ಸಸ್ಪೆಂಡ್ ಮಾಡಲಾಯಿತು ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ. ಸೊ ಈ ಸೆಕ್ಷನ್ಗಳನ್ನು ಸಸ್ಪೆಂಡ್ ಮಾಡಿದ ಮುಖ್ಯ ಉದ್ದೇಶ ಅಂದರೆ ಈ ಸಮಯದಲ್ಲಿ ಈ PCPNDT ಆ್ಯಕ್ಟ್ ಅಡಿಯಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಹೈಯರ್ ಅಥಾರಿಟೀಸಿಗೆ ಶೇರ್ ಮಾಡಬೇಕಾಗಿರುತ್ತದೆ. ಈಗ ಸೆಕ್ಷನ್ 8ರ ಅಡಿಯಲ್ಲಿ ಸೆಕ್ಷನ್ 8ರ ಅಡಿಯಲ್ಲಿ ಈಗ ಕ್ಲಿನಿಕ್ಸು ಮತ್ತು ಅಲ್ಟ್ರಾಸೌಂಡ್ ಏನಿರ್ತಾವೋ ಅವೆಲ್ಲರೂ ತಮ್ಮ ಇನ್ಫಾರ್ಮೇಷನ್ ಅಥವಾ ರಿಜಿಸ್ಟ್ರೇಷನನ್ನು ಪ್ರತಿ 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕಾಗಿರುತ್ತದೆ. ಸೊ ಯಾವ್ಯಾವ ಅಲ್ಟ್ರಾಸೌಂಡು ಮತ್ತು ಯಾವ್ಯಾವ ಸೆಕ್ಸ್ ಸೆಲೆಕ್ಷನ್ ಕ್ಲಿನಿಕ್ಸ್ ಇದ್ವೋ ಅವೆಲ್ಲವೂ ಈ ಸಮಯದಲ್ಲಿ ಏನಾದರೂ ಎಕ್ಸ್ಪೈರ್ ಆಗ್ತಾ ಇದ್ದಿದ್ದಲ್ಲಿ ಮತ್ತೆ ರಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅಂದರೆ ಜೂನ್ 30ರವರೆಗೆ. ಹಾಗೆ ಸೆಕ್ಷನ್ 9 ಸಬ್ ಕ್ಲಾಸ್ 8ರ ಅಡಿಯಲ್ಲಿ ಈ ಎಲ್ಲ ಕ್ಲಿನಿಕ್ಸು ರಿಪೋರ್ಟ್ಸ್ಗಳನ್ನು ಹೈಯರ್ ಅಥಾರಿಟೀಸಿಗೆ ಅಥವಾ ಒಂದು ಬೋರ್ಡಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತದೆ, ಅದರ ಅವಶ್ಯಕತೆ ಇಲ್ಲ. 18A ಅಡಿಯಲ್ಲೂ ಸಹ ಒಂದಿಷ್ಟು ರಿಪೋರ್ಟ್ಸ್ಗಳನ್ನು ಕ್ವಾರ್ಟರ್ಲಿ ರಿಪೋರ್ಟ್ಸ್ಗಳನ್ನು ಏನು ಸಬ್ಮಿಟ್ ಮಾಡಬೇಕಾಗಿತ್ತು ಅವೆಲ್ಲ ಪ್ರಾವಧಾನಗಳನ್ನು ಸಸ್ಪೆಂಡ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ನಾವು ಈ ಆರ್ಟಿಕಲಿಂದ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಮೊದಲನೇದಾಗಿ PCPNDT ಆ್ಯಕ್ಟ್ ಯಾವಾಗ ಬಂದಿದ್ದು 1994. ಇದಕ್ಕೆ ಅಮೆಂಡ್ಮೆಂಟ್ ಆಗಿರುವಂಥದ್ದು 2003ರಲ್ಲಿ. ಇದರ ಅಡಿಯಲ್ಲಿ ಇರುವಂತಹ ಪ್ರಾವಧಾನಗಳೇನು ಮತ್ತು ಈಗ ಸದ್ಯಕ್ಕೆ ಕೋವಿಡ್ ಸಮಯದಲ್ಲಿ ಮಾಡಿದಂತಹ ಸಸ್ಪೆನ್ಷನ್ ಆರ್ಟಿಕಲ್ಸ್ ಯಾವ್ಯಾವು, ಸೆಕ್ಷನ್ 8, ಸೆಕ್ಷನ್ 9 ಸಬ್ ಕ್ಲಾಸ್ 8 ಮತ್ತು ಸೆಕ್ಷನ್ 18A ಇದರ ಅಡಿಯಲ್ಲಿ ಬರೀ ಇನ್ಫಾರ್ಮೇಷನನ್ನು ರಿನ್ಯೂವಲ್ ಆಗಿರ್ಬೋದು, ಇನ್ಫಾರ್ಮೇಷನನ್ನು ಪಾಸ್ ಆನ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಒಟ್ಟಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಇಲ್ಲಿ ಪ್ರಶ್ನಿಸ್ತಾ ಇರುವಂಥದ್ದು.